ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ಹರಟೆ ಕಾರ್ಯಕ್ರಮ. ಈ ಒಂದು ಹರಟೆ ಕಾರ್ಯಕ್ರಮದಲ್ಲಿ ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್ ಅವರು ಪರೀಕ್ಷಾ ಫಲಿತಾಂಶ ಅನ್ನೋ ವಿಷಯದ ಮೇಲೆ ಹರಟಿ ಹೊಡೆದಾರ. ಬನ್ನಿ ಹಂಗಾದ್ರ ಅವ್ರು ಏನೆಲ್ಲ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ, ಏ ಕಿಟ್ಟಪ್ಪ, ಬರ್ರಿ ಕಾಕ ಬರ್ರಿ. ಬಾಜು ಮನಿ ಕಾಕ ಮತ್ ಬಂದಾನ ನೋಡು. ಬರ್ರಿ ಬರ್ರಿ, ನಿಮ್ ಸಲುವಾಗಿ ಕಾಯ್ತಿದ್ದೆ. ಭಯಂಕರ ಖುಷಿಯಿಂದ ಬಂದಿನ್ ನೋಡು. ಹೌದ್ರಿ, ನನ್ ರಿಸಲ್ಟ್ ಆಗ್ಯದ, ನೀನ್ ರಿಸಲ್ಟ್ ಆಗ್ಯದ. ಈತ ಕೇಳುಗಾಳ ಅದ ನೋಡ್ರಿ. ಈಗ ಆಕಿನೂ ಅವ್ರ ಅಕ್ಕನ ಮಗಂದ ಒಂದ್ ರಿಸಲ್ಟ್ ಬಂದದ್ರಿ. ಹೌದೇನ? ಅದ್ ತರ್ಲಿಕ್ಕಂತ ಹೋಗ್ಯಾಳ. ಆಮೇಲೆ ಅವ್ನು ಚಲೋ ಮಾಡ್ಯಾನ್ರಿ. ಈ ಸಲ 89% ಮಾಡ್ಯಾನ ನೋಡ್ರಿ. ಬಾ 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 ಬಾ. ಹೌದು. ಅಲ್ಲ, ಈಗ ಪರ್ಸೆಂಟೇಜ್ ಏನ್ ಕಿಮ್ಮತ್ ಇಲ್ಲ. ಯಾರು ಕೇಳಿದ್ರಿ 85, 90, 95. ಹೌದ್ರಿ, ಎಲ್ಲಾ 95ರಿಂದ 100 ತನಕ ಎಲ್ಲಾ ತಗೋತಾರ. ನಮ್ ಕಾಲಕ್ಕ ಸೆಕೆಂಡ್ ಕ್ಲಾಸ್, ಹೈಯರ್ ಸೆಕೆಂಡ್ ಕ್ಲಾಸ್ ಮ್ಯಾಕ್ಸಿಮಮ್ ಅಂತಿದ್ದೀವಿ ನಾವು. ಹೌದೌದು, ಸೆಕೆಂಡ್ ಕ್ಲಾಸ್, ಹೈಯರ್ ಸೆಕೆಂಡ್ ಕ್ಲಾಸ್. ಅದ್ ಹೆಂಗ್ ಡಿಸೈಡ್ ಮಾಡ್ತಿದ್ರಿ? ಅಂದ್ರೆ 50% ತನಕ ಸೆಕೆಂಡ್ ಕ್ಲಾಸ್, ಸೆಕೆಂಡ್ ಕ್ಲಾಸ್. 50ರಿಂದ 60 ಹೈಯರ್ ಸೆಕೆಂಡ್ ಕ್ಲಾಸ್, 60 ಮುಂದೆ ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್, ಓಕೆ. ಆಮೇಲೆ 75 ಆದ್ರೆ ಡಿಸ್ಟಿಂಕ್ಷನ್. ಅಂದ್ರೆ ರಿಸಲ್ಟ್ ಹುಡುಗರು ಓದಿರ್ತಾವು, ಹಗಲ ರಾತ್ರಿ ಮಾಡಿರ್ತಾವು. ಅದು ನಮ್ ಕಾಲದ ಒಂದ್ ಬ್ಯಾರೇನೆ. SSLC ಅಂದ್ರೆ ಒಂದ್ ದೊಡ್ಡ ಪರೀಕ್ಷಾ ಇದ್ದಂಗ. ಹೌದೌದು, ನಮ್ ಕಾಲಕ್ಕೆ. ಹೌದು. ಆಮೇಲೆ BA 1, BSc 1, ಇಂಟರ್ಮೀಡಿಯೇಟ್ ಅಂತಿದ್ರಲ್ಲ, ಅದಾತ ಎಂತಿಂತ ನೌಕರಿ ಬರ್ತಿದ್ದು. ಹೌದ್ರಿ, 10th ಕಲ್ತವ್ರಿಗೆಲ್ಲ ಬಂದ್ ಮನಿಗೆ ಬರ್ತಿದ್ರು. 10th ಕಲ್ತ್ ಈಗ SSLC ಪಾಸ್ ಆದ್ರ ನಾವೊಂದು ಅಪ್ಲಿಕೇಶನ್ ಹಾಕಿದ್ರೆ ಮುಗಿತು. ಕ್ಲಾರ್ಕ್ ಪೋಸ್ಟ್ ಒಳಗಂತ ಮೆರಿಟ್ ಮೇಲೆ ಅವ್ನ್ ಮಾರಿನೇ ನೋಡಂಗಿಲ್ಲ, ಹ್ಯಾಂಗಿದ್ರು ತಗೋತಾರ. ಅಂದ್ರ ಆಮೇಲೆ ಗ್ರಾಜುಯೇಟ್ ಆದ್ರೆ ಮತ್ತೆ 10% ಕೊಡಿಸ್ತಾರ. ಅವೆಲ್ಲ ಸಿನ್ಸಿಯರ್ ಡಿಪಾರ್ಟ್ಮೆಂಟ್ಸ್. ಅವೆಲ್ಲರಿಗೂ ಏನು ವಾರ್ ವಸೀಲಿ ಬೇಡ, ಇದು ಬೇಡ. ಅವನ ವೈಯಕ್ತಿಕ ಸಾಧನೆ ಅವನ ಜೀವನಕ್ಕೆ ಆಧಾರ ಆಗ್ತಿತ್ತು ನೋಡು ಅವಾಗ. ಈಗ ನಿನಗೆ ಏನ್ ಅನ್ಸಿ ಈಗಿನ ರಿಸಲ್ಟ್ ಇದ್ದು? ಈಗ ಅದಕ್ಕ ಈಗ ಪ್ರತಿಯೊಬ್ರು ಅಂಕ ಸಲುವಾಗಿ ನೀವ್ ಹೇಳ್ದಂಗ ಅಂಕ ಸಲುವಾಗಿನ ಬೆಣ್ಣ ಬಿದ್ದಾರ್ರಿ. ಅಂತ ಅಂದ್ರ ಈಗ ಮನಿಯೊಳಗ ಅಪ್ಪವನು ಆತು ಮತ್ತ ಹುಡುಗರು ಆಯ್ತು, ಅದನ್ನ ತಲೆಯಾಗ ತುಂಬ್ತಾರ. ನೀ ಹೆಚ್ಚು ಮಾರ್ಕ್ಸ್ ತಗೋಬೇಕು, ನೀ SSLC ಇದ್ದಿ, ನೀ PUC ಇದ್ದಿ, ನೀ ಈ ಎಕ್ಸಾಮ್ ಬರೆಯತಿ, ಇದು ಗೌರ್ಮೆಂಟ್ ಎಕ್ಸಾಮು, ಪ್ರೆಷರ್ ತರ್ತಾರ. ಮತ್ತ ಆ ಹುಡುಗರು ಅವರೇ ಕರಿಯರ್ ಹಾಕ್ತಾರ, ನೀ ಇಷ್ಟ ಮಾಡೇಬೇಕಂತ. ಹೌದೌದು, ಹುಡುಗ ತ್ರಾಸ ಆಗ್ತದ್ರಿ. ಮತ್ತ ಅವಂದ ಏನ್ ಅಭಿರುಚಿ ಇರ್ತದ ಅದು ಸತ್ತ ಬಿಡ್ತದ್ರಿ. ಅದು ಪಾಪ ಅದಕ್ಕೇನ್ ಸಂಬಂಧ ಇಲ್ಲ. ನಮ್ಮ ಅದ್ವೇಷ PUC ಒಳಗ ನೋಡೋ 80 ಮಾಡ್ಯಾನ. ನಮಗ್ ರಗಡ ಆತಲ್ಲ. ಅವ ಆಟ ಆಡ್ತಾನ, ಕ್ರಿಕೆಟ್ ಆಡ್ತಾನ, ಟೆನ್ನಿಸ್ ಆಡ್ತಾನ, ಎಲ್ಲಾ ಸೋಷಿಯಲ್ ಆಕ್ಟಿವಿಟಿ ಒಳಗಿದ್ದಾನ, ಪ್ರತಿಯೊಂದ್ರೊಳಗಿದ್ದಾನ. ಓದ್ತಾನ, ಬರಿತಾನ, ವಾಕಿಂಗ್ ಹೋಗ್ತಾನ. ಸಾಕಲ್ಲ ಇಷ್ಟ ಸಾಕ್ರಿ. ಅಂದ್ರೆ ಹುಡುಗರಿಗೆ ಬರೀ ಅಂದ್ರೆ ಪುಸ್ತಕದ ಹುಳ ಮಾಡೋಕ್ಕಿಂತ ಬಹಳ ಬುಕ್ ವರ್ಕ್ ಮಾಡಿ ಆ 95% ಮಾಡಿದ್ದು 99 ನೋಡ್ತೀನಿ. ಕೆಟ್ಟ ಹುಚ್ಚನಂಗ ಅವನ ಹುಚ್ಚಂಗಿರ್ತಾರ, ಚಂದ ಮಾತಾಡಂಗಿಲ್ಲ, ನಗಂಗಿಲ್ಲ, ಏನಿಲ್ಲ. ಮಾತಾಡ್ಲಿಕ್ಕೆ ಬರಂಗಿಲ್ರಿ. ಮತ್ತೆ ಯಾರೇ ಬಂದ್ರ ಹಂಗ ಒಂದ್ ರೋಬೋಟ್ ಮಷಿನ್ ತಯಾರು ಮಾಡಿದಂಗ ನೋಡ್ರಿ. ಹಂಗೆ ನೋಡು, ಮಾರ್ಕ್ಸ್ ತಗೋತಾವ, ಚಲೋ ನೌಕರಿ ಹಿಡಿತಾರಿ. ಬಟ್ ಪಾಪ ಈಗ ನೌಕರಿ ಅಂತೂ ಇದ್ದೂರಾಗಂತೂ ಸಿಗಂಗಿಲ್ರಿ. ಅದಂತೂ ಫ್ಯಾಕ್ಟ್ ಅದ. ಎಂದೂ ಹೊರಗ್ ಬಿದ್ದಿರಂಗಿಲ್ಲ. ಒಮ್ಮೆ ನೌಕರಿಗಂತ ಹೊರಗ್ ಹೋದ್ಮ್ಯಾಗ ಅಷ್ಟು ಮಂದಿನ ನೋಡಿ ಎಲ್ಲಾ ಅಂಜ್ ಬಿಡ್ತಾನೆ. ಒಮ್ಮೆ ಎದಿ ಹೊಡ್ಕೊಂಡು ಅಂಜ ಬಿಡ್ತಾನವ. ಹೊಂದಾಣಿಕೆ ಆಗಂಗಿಲ್ಲ, ಅವ್ರ ಜೊತೆ ಆಗಂಗಿಲ್ಲ, ಮಂದಿ ಜೊತೆ ಆಗಂಗಿಲ್ಲ. ಹಂಗಾಗಿ ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಬೆಳೆಸ್ಬೇಕ್ರಿ. ಚಂದ ಬೆಳಿಬೇಕು, ನಕ್ಕೋತ ಆಡ್ಕೋತ ಓದ್ಬೇಕು ನೋಡ್. ಮನ್ಸಾರೆ ಓದ್ತಾರಲ್ಲ ಎಲ್ಲಾ ಹುಡುಗರು. ಸಾಕು, ಈಗ ಅತಿ ದೊಡ್ಡ ಅಂತ ನಾವು ಅವಹೇಳನ ಮಾಡಬಾರ್ದು. ಅವನ್ 50 ಮಾಡಿದ್ರೆ ಸಾಕಲ್ಲ, ಸಾಕ್ರಿ, ಪಾಸ್ ಆದ್ರೆ ಸಾಕಲ್ಲ. ಆಮೇಲೆ ನೀ ಯಾವುದೇ ಪರೀಕ್ಷಾ ಕೂತ್ರು ಎಷ್ಟು ತಗೊಂಡ್ರು ಮುಂದೆ ಏನ್ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇರ್ತಾವ. ಹೌದೌದು, ಎಕ್ಸಾಮ್ ಕೂಡಬೇಕ್ರಿ. ಅಲ್ಲಿಯೂ ಡಿಸ್ಟಿಂಕ್ಷನ್ ತೆಗಿಬೇಕು. ಮತ್ತೆ ತೆಗಿಬೇಕಲ್ಲ. ಈಗ ಏನಾಗಿದೆ, ಬರೀ ನಾ BA ಆಗಿನಿ, MA ಆಗಿನಿ, ಯಾರು ಕೇಳಂಗಲ್ಲ ಅಂತಿಲ್ಲ. BA ಆದವ್ರು IAS ಆಗ್ಯಾರ, MA ಆದವ್ರು IAS ಆಗ್ಯಾರ. ಅದ್ರ ಕೋಚಿಂಗ್ ಮಾಡ್ಕೋಬೇಕು. KPSC ಎಕ್ಸಾಮ್ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು. IAS KS ಕೋಚಿಂಗ್ ಮಾಡ್ಕೋಬೇಕು. ಈಗ ಎಲ್ಲಾ ವಿದ್ಯಾನು ಅಷ್ಟೇ ಅದ. ಓದು ಏನಾಗದಲ್ಲ ಬಹು ಪ್ರಾಮುಖ್ಯತೆ ಪಡ್ಕೊಂಡದ್. ಯಾರೇ ಇಲ್ಲಿ ನಮ್ಮನಿ ಬಂಡಿ ಬರ್ತಾಳಪ್ಪ ಸುಭದ್ರಾ ಅಂತ ಹೇಳಿದ್ರು. ಆಕಿ ದೊಡ್ಡ ಮಗಳು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ
ಎರಡನೇ ಮಗ ಆಯುರ್ವೇದ ಮಾಡ್ಲಿಕ್ಕತ್ತಾನ, BAMS ಮಾಡ್ತಾನ. ಹೆಂಗ್ ಓದಿಸ್ತಾರ? ಹೌದ್ರಿ. ಅವ್ರಪ್ಪ ನೋಡಿದ್ರ ಸಿದ್ದಪ್ಪ ನೋಡಿದ್ರ ಕಂಡಕ್ಟರ್, ಮ್ಯಾಟ್ರಿಕ್ ಆಗ್ಯಾನ, KSRTC. ಅವೇನಂತಾನ, ಮಕ್ಳು ಓದ್ಲರಿ ಮಕ್ಳು ಓದ್ಲರಿ. ಮತ್ತು ಆಕಿ ಸುಭದ್ರ ಏನ್ ಮಾಡ್ತಾಳ, ಮನಿ ಅಷ್ಟೇ ಓಣ್ಯಾಗಿನ ಮನಿ ಭಾಂಡಿ ತಿಕ್ ಬರ್ತಾಳ, ಸಿನ್ಸಿಯರ್ ಭಾಳ ಇದ್ದಾಳ. ಆಕಿನ ಗುಣಕ್ಕೆ ಏನದ ಮಂದಿ ಮತ್ ಸಹಾಯ ಮಾಡ್ತಾರ. ಹೌದೌದು. ನಿನ್ನ ಮಗಳಿಗೆ ನಾವು ಕೊಡ್ತೀವಿ, ಮಗಳಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಿದ್ರು. ಮತ್ ಇನ್ನೊಂದ್ ಏನಾಗ್ತದ ಕಾಕ, ಕೆಸರಿನಲ್ಲಿ ಕಮಲ ಅಂತಾರಲ್ರಿ, ಅದೇ ರೀತಿ ನೋಡ್ರಿ. ಹಂಗೆ ಅಂತ ಹುಡುಗರಿಗೆ ಎಲ್ಲಾ ಮತ್ತ ಹೊರಗಿನ ಸಮಾಜದ ಒಂದು ಅರಿವುನು ಇರ್ತದ, ಅರಿವಿರ್ತದ, ಪುಸ್ತಕದ ಒಂದು ನಾಲೆಜ್ ಇರ್ತದ, ಅಂತವ್ರ ಬೆಳಿತಾರ. ಅಲ್ಲ ಈಗ ರೈತನ ಮಕ್ಕಳು ಅಂತೀವಿ, ಎಷ್ಟು ಓದ್ಯಾವು. ಹೌದೌದ್ರಿ. ಮತ್ ಹೊಲ್ದಾಗ ದುಡಿತಾರ ಅವ್ರು. ಎಲ್ಲ ಫೇಸ್ಬುಕ್ ವಾಟ್ಸಪ್ ದೊಳಗೆ ಬರ್ಲಿಕ್ಕತ್ತಾವಲ್ಲ. ಹೌದು. ಆ ರೈತನ ಮಕ್ಕಳು IAS ಆಗ್ಯಾರ, ಈಗ ಹೌದ್ರಿ, KS ಆಗ್ಯಾರ. ಈಗ ಹೋದ ವರ್ಷ ಒಬ್ಬ ಕುರಿಗಾಯಿ ಇದನ್ನಾದಲ್ರಿ, ಕುರಿಗಾಯಿ ಆದ್ಮೇಲೆ IAS ಆಫೀಸರ್ ಆದ್ರಲ್ರಿ. ಆದ್ಮೇಲೆ ಹಿಂಗ ಏನಾಗ್ಯದ, ಓದು ಎಲ್ಲಾರ ಹಕ್ಕ ಅದ. ಹೌದೌದು. ಇವರೇ ಓದ್ಬೇಕು, ಅವರೇ ಓದ್ಬೇಕು ಅಂತಿಲ್ಲ. ಮನಸ್ಸಿದ್ದಲ್ಲಿ ಮಾರ್ಗ, ಮಕ್ಕಳು ಓದ್ಬೇಕು. ಅಂದ್ರ ಹುಡುಗರು ತಮ್ಮ ತಿಳಿದು ಓದ್ಬೇಕ್ರಿ, ತಿಳಿದು ಓದ್ಬೇಕು, ಮನಸ್ಸಿಟ್ಟು ಓದ್ಬೇಕು, ಮನ್ಸಾರೆ ಓದ್ಬೇಕು. ಈಗ ನಾವು ಪ್ರೆಷರ್ ಹಾಕಿದಾಗ ಅಯ್ಯೋ ನಮ್ಗೆ ಹೇಳ್ತಾರ ಅಂತ ಹೇಳಿ ಕುಂಡ್ರದು ಪುಸ್ತಕ ಹಿಡ್ಕೊಂಡು. ಅಲ್ಲ, ಹುಡುಗರು ಮನ್ಸಿಕನು ಮಾಡ್ಕೋತಾರ, ಮನ್ಸಿಗೆ ಮಾಡ್ಕೋತಾರೆ. ನಮ್ಮಪ್ಪ ಬೈತಾನ, ನಮ್ಮಪ್ಪ ನಮ್ಮವ್ ಬೈತಾಳ. ಆಮೇಲೆ ಒಂದೊಳ್ಳೆ ರಿಸಲ್ಟ್ ಕಡಿಮೆ ಆದ್ರೆ ಮನಿಗೆ ಬರಂಗಿಲ್ಲೋ, ಏನಾರೇ ಮಾಡ್ಕೋತಾವಲ್ಲ. ಆತ್ಮಹತ್ಯೆನು ಎಷ್ಟೋ ವಿಷಯ ಕೇಳಿವಿಲ್ಲ ನಾವು. ಕೇಳಿವಿ. ಪೇಪರ್ ಸಾಧಾರಣ ಆದ್ರೆ ಮಾಡ್ಕೋತಾವು, ರಿಸಲ್ಟ್ ಕಡಿಮೆ ಆದ್ರೆ ಮಾಡ್ಕೋತಾವು. ಈ ದುರ್ಬಲ ಮನಸ್ಸು ಯಾಕೆ ಬರ್ತದ ನನಗೆ ಗೊತ್ತಿಲ್ಲ. ನೀ ಹೇಳ್ಕಿಟ್ಟಪ್ಪ. ಅದಕ್ಕ ಈಗ ಅಂದ್ರ ನಮ್ಮ ಮನಿ ಒಳಗನ ವಾತಾವರಣ ಹಂಗಿದ್ದಾಗ ಎಲ್ಲದಕ್ಕೂ ನಾವು ಮಾರ್ಕ್ಸ್ಗಳ ಮೂಲಕ ಮಕ್ಕಳ ಒಂದು ಎಬಿಲಿಟಿಯನ್ನ ಅಳಿತೀವಲ್ರಿ. ಅದರಿಂದ ಅವ ಮಾರ್ಕ್ಸ್ ತಗೊಂಡ್ರನ್ನ ನಾವು ಶಾನ್ಯ, ಮಾರ್ಕ್ಸ್ ಇಂದನ ನಾವು ಸಮಾಜದೊಳಗೆ ನಾವು ಬದುಕಬಹುದು ಅನ್ನೋ ಒಂದು ಮೆಂಟಾಲಿಟಿಗೆ ಬಂದ್ಬಿಡ್ತಾರ. ಅಪ್ಪಿತಪ್ಪಿ ಒಮ್ಮೆ ಕಡಿಮೆ ಮಾರ್ಕ್ಸ್ ಬಂದು ಪಾಪ ಮನಿಗೆ ಬರುದಿಲ್ಲ, ನೀವು ಹೇಳ್ದಂಗ ಮನಿಗೆ ಬರಂಗಿಲ್ಲ. ಹೌದೌದು, ಮನಿಗೆ ಬರುದಿಲ್ರಿ. ಆಮೇಲೆ ಕೆಲವೊಂದಂತೂ ಅಂಜೆ ಸತ್ತ ಬಿಡ್ತಾವ, ಅಂಜೆ ಅವ್ವಪ್ಪ ಹೊಡೆದಿರ್ತಾರಲ್ಲ. ಹೌದೌದು. ಇನ್ನಂತ ನನ್ ಬಿಡ ನಾವೇ ಕಲಾಸ ಆಗೋಣ ಅಂತ ತಾವ್ ಕಲಾಸ ಅಲ್ಲ, ಮುಂದೆ ಅವ್ನ ಫ್ಯೂಚರ್ ಅವನೇ ಸುಟ್ಟು ಹಾಕೋತಾನ. ಬಟ್ ಇಂಡೈರೆಕ್ಟ್ಲಿ ಅಪ್ಪ ಅವನ್ನ ಇದಕ್ಕ ಅವರೇ ಕಾರಣ ಆಗ್ತಾರೋ. ನಾವು ಮಕ್ಕಳನ್ನ ಬಹಳ ಪ್ರೀತಿಯಿಂದ ಬೆಳೆಸ್ಬೇಕಾಗ್ತದ. ಹೊಟ್ಟಿ ಬಟ್ಟಿ ನಮ್ ಕರ್ತವ್ಯದ ನಾವು ಕೊಡ್ಬೇಕು, ಸ್ವಲ್ಪ ಫಾಲೋ ಮಾಡ್ಬೇಕು. ಹೌದ್ರಿ, ಓದಪ್ಪ ಅಂತ ಹೇಳ್ಬೇಕು, ಅತಿ ಬೆನ್ನ ಹತ್ಬಾರ್ದು. ಹೌದು. ಅವನಿಗೆ ಒಂದ್ ಇದನ್ನದ ಅಲ್ರಿ, ಮಕ್ಕಳಂದ್ರ ನಮ್ಮ ಮೂಲಕ ಭೂಮಿಗೆ ಬಂದಂತಹ ಒಂದು ಉಡುಗೊರೆ ಅಂತ್ರಿ. ಅವ್ರಿಗೆ ಅವ್ರು ಏನಾಗ್ಬೇಕು ಅನ್ನೋ ದಾರಿ ತೋರಿಸ್ಬೇಕಷ್ಟೇ ನಾವು. ಅವ್ರಿಗೆ ಬೆನ್ ಬೀಳ್ಬಾರ್ದು. ನಾವು ಇದನ್ನ ಮಾಡು ಅದನ್ನ ಮಾಡು ಅಂತ ನಮ್ಮ ಕನಸುಗಳನ್ನ ಅವ್ರ ಮೇಲೆ ಹೇರಬಾರ್ದಂತ್ರಿ. ಅಲ್ಲ, ನಾವು ನಮ್ ಕಾಲಕ್ಕ ಮುಲ್ಕಿ ಪರೀಕ್ಷಾ 7ನೇ ದೊಡ್ಡ ಪರೀಕ್ಷಾ. ಹೌದೌದ್ರಿ. ಪೇಪರ್ ಒಳಗೆ ಬರ್ತಿತ್ತು ರಿಸಲ್ಟ್. SSLC ಬರ್ತಿತ್ತಲ್ರಿ. SSLC ಪೇಪರ್ನ ಬರ್ತಿತ್ತು. ಹುಡುಕುದು ಕೆಲವೊಂದ್ಸಲ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ನಂಬರ್ ಬರ್ತಿದ್ದಿಲ್ಲ, ಖರೆ ಅವ ಪಾಸರೇ ಆಗಿರ್ತಿದ್ದ. ಹೌದಲ್ಲ, ಕಷ್ಟಪಟ್ಟು ನಾವು ರಿಸಲ್ಟ್ ಹುಡುಕಿದ ಮೇಲೆ ರಿಸಲ್ಟ್ ಪಾಸ್ ಇರ್ತಿತ್ತು, ಪೇಪರ್ನಾಗ ನಂಬರ್ ಹಾರಿರ್ತಿತ್ತು. ಮತ್ತೆ ಹೆಂಗ್ ಆಮೇಲೆ ಹೆಂಗ್ ಹುಡುಕ್ತಿದ್ರಿ ಅದನ್ನ ಬೋರ್ಡ್ನಿಂದ, ಬೋರ್ಡ್ ಅದಲ್ಲ ಸಾಲಿಗೆ ಹೋಗಿ ಅಂದ್ರೆ ಅವ್ನ ವಿದ್ಯೆ ಅವನಿಗೆ ಗೊತ್ತಿರ್ತದೆ. ನಾ ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾ ಫೇಲ್ ಆಗ್ಲಿಕ್ಕೆ ಒಟ್ಟ ಸಾಧ್ಯ ಇಲ್ಲ. ಆಮೇಲೆ ಅವ್ರಿಗೆ ಏನಾಗ್ತಿತ್ತು, ಇನ್ನೊಂದ್ ಸ್ವಲ್ಪ ಮೆರಿಟ್ ಮಾಡ್ಲಿಕ್ಕೆ ಇನ್ನೊಂದ್ ಪರೀಕ್ಷಾ ಅವಕಾಶ ಕೊಡ್ತಿದ್ರು. ಯಾವ್ದೊಂದ್ ಕಾರಣಕ್ಕೆ ಆಗಿಲ್ಲ ಅಂದ್ರೆ ಆಮೇಲೆ ಈಗ ಚಾನ್ಸ್ ಪರೀಕ್ಷೆಗಳು ಅಂತ ಇರ್ತಿದ್ವು. SSLC ಅಂತೂ ದೊಡ್ಡ ಪರೀಕ್ಷಾ. SSLC 7ನೇ TCH ಆದ್ರೆ ಪ್ರಾಥಮಿಕ ಶಾಲೆ ಶಿಕ್ಷಕರಾಗ್ತಿದ್ದಾರೆ. 7ನೇ ಮುಲ್ಕಿ TCH ಕನ್ನಡ ಪ್ರಾಥಮಿಕ ಶಾಲೆ ಶಿಕ್ಷಕರು. ಆಮೇಲೆ ಸೀನಿಯಾರಿಟಿ ಮೇಲೆ ಹೆಡ್ ಮಿಸ್ಟ್ರೆಸ್ ಆಗ್ತಿದ್ರು, ಮುಖ್ಯ ಗುರುಗಳಾಗ್ತಿದ್ರು. ಅಂದ್ರೆ ಆ ಲೆವೆಲ್ ಅದ ಶಿಕ್ಷಣ ಇತ್ರಿ. ಕರೆಕ್ಟ್, ಅದನ್ನ ಹೇಳ್ತೀನಿ. ಈಗ ಬರೀ 7ನೇ ಅಂದ್ರೆ ಏನಪ್ಪಾ ಅಂದ್ರೆ 7ನೇ ಹೇಳ್ತಿದ್ದ, ಹಳಗನ್ನಡ ಹೇಳ್ತಿದ್ದ, ಇದನ್ನ ಹೇಳ್ತಿದ್ದ. ಆ ನಾಲೆಜ್ ಇತ್ತು, ಆ ತರದ ಶಿಕ್ಷಣ ಇತ್ತು, ಆ ತರದ ಮೌಲ್ಯ ಇತ್ತು, ಮೌಲ್ಯ ಇತ್ರಿ, ಆ ತರ ಶಿಕ್ಷಣ ಇತ್ತು. ಮತ್ತ ಕಾಂಪಿಟೇಷನ್ ಇರ್ಲಿಲ್ಲ ಅಷ್ಟೇ, ಏನಿಲ್ಲ ಕಾಂಪಿಟೇಷನ್, ಪ್ರತಿಯೊಂದ್ರಲ್ಲೂ ಕಾಂಪಿಟೇಷನ್ ಅದ. ಆಮೇಲೆ ನೀ ಏನು ಓದಿದ್ರು ಕಡಿಮೆ ಅದ ರೀ. ಯಾವುದೇ ಒಂದು ಫೀಲ್ಡ್ ತಗೋರಿ ನೀವು, ಅದ್ರೊಳಗೆ ಹೊಸಾದ 10 ಮಂದಿ ಹುಟ್ಕೊಂಡಿರ್ತಾರೆ. ಯಾವ್ದ್ರೊಳಗು ನಾವು ಹೊಸದಾಗಿ ಮಾಡ್ತೀವಿ ಅಂತ ಇಲ್ಲ. ಮತ್ ಬಂದ್ರೆ ಸ್ಪೆಷಲೈಸೇಷನ್ ಅಂತಾರೆ. ಹೌದೌದ್ರಿ, ಸೂಪರ್ ಸ್ಪೆಷಲೈಸೇಷನ್ ಅಂತಾರೆ. ಈಗ ಡಾಕ್ಟರ್ಗಳು ನೋಡಿದ್ರಿಲ್ರಿ, 35 ವರ್ಷ ತನಕ ಪ್ರತಿಯೊಂದು ಓದೋದು ಜೀವನದ್ದು ವ್ಯಾಲ್ಯೂ ಇಲ್ಲ ಅವ್ರಿಗೆ. ಬರೀ ಓದೋದು ಇದ್ರಲ್ಲಿ ಏನಾಗ್ತದ, ತಂದೆ ತಾಯಿ ತಮ್ಮ ಪ್ರೆಸ್ಟೀಜ್ ಮಾಡ್ಕೋತಾರ. ನನ್ ಮಗ ಫಾರಿನ್ ಆಗಿ ಓದ್ಲಿಕ್ಕತ್ತಾನ, ಆ ಯೂನಿವರ್ಸಿಟಿ ಒಳಗಿದ್ದಾನ, ಫಾರಿನ್ ಯೂನಿವರ್ಸಿಟಿ ಒಳಗಿದ್ದಾನ, ಅಲ್ಲಿ ಮಾಡ್ತಾನ. ಮಂದಿ ಅವ್ರನ್ನ ಗೋಣೆ ನೋಡ್ಬೇಕಲ್ಲ, ಇದನ್ನ ತಿಳ್ಕೊಂಡಾರ. ಬಟ್ ಈ ರಿಸಲ್ಟ್ ಬಂತು ಅಂತಂದ್ರೆ ಏನಾಗ್ತದೆ, ಹುಡುಗರು ಸ್ವಲ್ಪ ಆತಂಕ ಇದ್ದೇ ಇರ್ತದೆ. ನಾ ರಿಸಲ್ಟ್ ಅದ, ತಂದೆ ತಾಯಿಗೂ ಇರ್ತದ, ಮಕ್ಕಳು ಓದ್ಬೇಕು, ಓದಿರ್ತಾವ ಇಲ್ಲ ಅನ್ನೋದಿಲ್ಲ, ಕೆಲವು ಸಿನ್ಸಿಯರ್ ಆಗಿ ಓದಿರ್ತಾವ. ಮತ್ತು ಒಂದು ವಿಚಿತ್ರ ಅಂದ್ರ
ನಾ ಇಷ್ಟು ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಆಗಿ ಬೇಕಾದ ಆಂಗ್ಲ ಮಾಧ್ಯಮ ಶಾಲೆ ಎಲ್ಲ ತಿರುಗಾಡೀನಿ. ಅಲ್ಲಿಗೆ ನಾ ಕನ್ನಡ ಪ್ರಾಥಮಿಕ ಶಾಲೆ ಒಳಗ ಗಟ್ಟಿರ್ತಾರ ಏನ್ ಸ್ಕೋರ್ ಮಾಡ್ಯಾರ ಹುಡುಗರು. ಎಷ್ಟೋತಾರ SSLCಗೂ ಹಂಗೆ, 7ನೇತನೂ ಹಂಗೆ, 8th 9th 80 85 ಅಷ್ಟ್ ಮಾಡಿನ್ರಿ ಸರ್, ಇಷ್ಟ್ ಮಾಡಿನ್ರಿ ಸರ್. ಖರೀ ಶಿಕ್ಷಣ ಅಲ್ಲೇ ಅದ ನೋಡು. ಹೌದೌದ್ರಿ, ನನ್ ತಿಳಿದ ಪ್ರಕಾರ. ಹೌದ್ರಿ. ತಾವ ಲೈಬ್ರರಿಗೆ ಹೋಗ್ತಾರ, ಬೇರೆ ಬೇರೆ ಸೆಕೆಂಡ್ ಹ್ಯಾಂಡ್ ಬುಕ್ಗಳು ತಗೋತಾರ, ಮತ್ತೆ ಗುರುಗಳು ಹೆಲ್ಪ್ ಮಾಡ್ತಾರ. ಗುರುಗಳು ಹೆಲ್ಪ್ ಮಾಡ್ತಾರ. ಅವ್ರ ಖುದ್ದಾಗಿ ಕೇಳ್ತಾರೆ, ಗುರುಗಳನ್ನ ಕಾಡ್ತಾರ ಅವ್ರು. ನನಗೆ ತಿಳಿವಾತ್ರಿ, ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳಿ, ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳಿದ್ರು. ಮತ್ತ ಆಮೇಲೆ ಅವರೇ ಕೆಲವು ಎಕ್ಸಾಮ್ಸ್ ತಗೋತಾರ, ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಹೇಳ್ತಾರೆ. ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಇರ್ತಾವಲ್ಲ. ಈಗಂತ ಬಿಡಪ್ಪ, ಟಿವಿ ಒಳಗೂ ಒಂದ್ ಚಾನಲ್ ಅದ, ರೇಡಿಯೋದೊಳಗ ಅದ. ನಮಗೆಲ್ಲ ಅವೇನ್ ಇದ್ದಿದ್ದಿಲ್ಲ, ನಾವೇ ಮಾಡ್ಕೊಳ್ಳೋದು, ನಮ್ ಗುರುಗಳಿಗೆ ನಾವು ಕೇಳೋದು. ಮತ್ತೆ ಪ್ರತಿ ಸಲ ಏನಾಗ್ತಿತ್ ಕಾಕ, ನಮ್ ರಿಸಲ್ಟ್ ಬಂದಾಗ ಈಗ ಒಂದ್ಸಲ ಈಗ ನಾವು ಒಂದ್ 5ನೇತೆ ರಿಸಲ್ಟ್ ಕಡಿಮೆ ಆತಂತಂದ್ರ ನಾವ ಚಾಲೆಂಜ್ ಹಾಕೋತಿದ್ವಿ, ನೆಕ್ಸ್ಟ್ 6ನೇತೆ ಇದಕ್ಕಿಂತ ಬೆಸ್ಟ್ ಮಾಡ್ಬೇಕು, ಚಲೋ ಮಾಡ್ಬೇಕು. ಫಲಿತಾಂಶ ಅಂದ್ರೆ ಇವತ್ತಿನಕ್ಕಿಂತ ನಾಳೆ ಇನ್ನೂ ಚೆನ್ನಾಗಿರೋದು. ಸೊ ಅದ್ರ ಬಗ್ಗೆ ನಮ್ ಜೋಡಿ ನಮಗ್ ಸ್ಪರ್ಧಾ ಇತ್ತು ಅವಾಗ. ಇನ್ನೊಂದು ಮುಖ್ಯವಾದ ಸುದ್ದಿ ಏನು, ರಿಸಲ್ಟ್ ಆಗಿ ಖುಷಿ ಆಗ್ತಿತ್ತು. ಯಾರು 7th ಪಾಸ್ ಆಗ್ಯಾರ ಹೇಳ್ತಿದ್ರಲ್ಲ, ಅವ್ರ ಮನಿಗೆ ಹೋಗಿ 1ನೇತೆ ಕೊಡೋರ್ ಪುಸ್ತಕ ತಗೊಂಡು ಹೌದೌದು ಹೇಳಲ್ಲ, ಪುಸ್ತಕ ತಗೊಂಡ್ ಬರ್ತಿದ್ವಿ. ಆಮೇಲೆ ಅವ್ರ ಅಕ್ಕ ಅಣ್ಣಗಳ ಮನಿಗೆ ಹೋಗಿ ಎಲ್ಲ ಹೇಳ್ತಿದ್ವಿ, ನೀವ್ ಏನ ರದ್ದಿಗಿದ್ದಿಗೆ ಹಾಕಿರಿ ಮತ್ತ ಅದನ್ನೆಲ್ಲಿ ಕೊಡಾಕ್ ಹೋಗ್ಬೇಡ್ರಿ, ಯಾರಿಗೂ ಕೊಡ್ಬೇಡ್ರಿ, ನಾನು ನಿಮ್ಗ ಮೊದ್ಲು ಹೇಳತ್ತೇನೆ. ಒಂಥರ ಯಾವ್ದೋ ಒಂದ್ ಜಾತ್ರೆಗೆ ಇದಕ್ಕೋ ಇನ್ವಿಟೇಷನ್ ಕೊಟ್ಟು ಬಂದಂಗ್ರಿ ಅದ. ನನಗ ಬೇಕಾದ ಪುಸ್ತಕ ಅಂತ ಹೇಳಿ ಬುಕ್ ಮಾಡಿದಂಗ ಮೊದಲೇ ಬುಕ್ ಮಾಡೋದು. ಮತ್ತೆ ಇವ್ರ ಮನ್ಯಾಗ 8th ಇದ್ದಾರ, ಇವ್ರ ಮನ್ಯಾಗ 9th ಇದ್ದಾರ, ಇವ್ರ ಮನ್ಯಾಗ SSLC ಇದ್ದಾರ. ಒಬ್ರಿಗೊಬ್ರು ಮಾತಾಡ್ಕೋತಿದ್ರು ಪೇರೆಂಟ್ಸ್. ಹೌದೌದ್ರಿ. ಮತ್ತೆ ಆ ಪುಸ್ತಕ ಎಷ್ಟು ನೀಟಾಗಿರ್ತಿದ್ವು, ಅದಕ್ಕೆಲ್ಲ ಚಂದ ಕವರ್ ಹಾಕಿಟ್ಟು. ಕವರ್ ಈಗಿನಂಗೆಲ್ಲ ಟರಕ ಪುರಕ ಹರಕ ಮುರಕ ಮತ್ತೊಂದ್ ತಗೊಂಬರ್ದು. ಹೌದೌದು. ಮತ್ತ ಅವ್ರು ಕೊಡತ್ ಮುಂದೆಲ್ಲ ಹೇಳ್ತಿದ್ರು ಅವ್ರ, ನಾ ಎಷ್ಟ್ ಚಂದ ಇಟ್ಕೊಂಡೇನೆ ಹಂಗ ನೀ ಚಂದ ಇಟ್ಕೊಂಡು ನೆಕ್ಸ್ಟ್ ಅವ್ರು ಕೊಡ್ಬೇಕು ನೀ ಮುಂದಿನವ್ರಿಗೆ. ನಾ ಅಂತ ಬರೀ ಸರ್ಕ್ಯುಲೇಷನ್ ನಮ್ದು ನಮಗ ನಾವ್ ಅಪ್ಪಾರ್ ಮಾಸ್ತರು 9 ಮಂದಿ ಮಕ್ಕಳು ಎಲ್ಲಾ ಹಿಂಗ್ ಹೊಸ ಪುಸ್ತಕ ನಾವ್ ಎಂದೂ ತಂದಿಲ್ಲ. ನಮ್ ಕೈ ಒಳಗೆ ಒಂದ್ ಪುಸ್ತಕ ಬಂದ್ರೆ ಸಂತೋಷ ಅನಿಸ್ಬಿಡ್ತಿತ್ತು. ಪುಟ ತಿರುವಿ ಹಾಕುದು ಓದುದು. ಕ್ಲಾಸ್ನೊಳಗ ಮಾಸ್ತರ್ ಹೇಳದೇ ಇದ್ರು, ಅದು ಮುಂದಿನ ಮೊದ್ಲು ಓದ್ತಿದ್ದೆ. ಅದನ್ನೇ ಹೇಳ, ಸುಟ್ಟಿ ಒಳಗೆ ಎಲ್ಲ ಓದಿ ಬಿಡುದ್ರಿ. ಓದಿ ಸರ್ ಹೇಳುತ್ನ್ಯಾಗ ಕುಂತ ನಾವೆಲ್ಲ ಹಿಂದೆ ಹೇಳೋದು. ಆಮೇಲೆ ನಮ್ ಒಳಗೆ ಏನಾಗ್ತಿತ್ತು, ಆಕರ್ಷಕ ಚಿತ್ರಗಳು ಇರ್ತಿದ್ವು. ಚಿತ್ರಗಳ ಆಕರ್ಷಣೆಗೆ ನಾವು ಓದ್ತಿದ್ವಿ. ಈಗ ಸತ್ಯ ಹರಿಶ್ಚಂದ್ರ ಸ್ಮಶಾನದೊಳಗೆ ನಿಂತಿದ್ದು ಒಂದ್ ದೃಶ್ಯ, ತಾರಾಮತಿ, ಆಮೇಲೆ ಮಗ ಲೋಹಿತಾಶ ಒಂದು ಹೆಣದು ಒಂದು ಶವ ತಗೊಂಡ್ ಬಂದ್ ನಿಂತಿದ್ದು ಒಂದ್ ಚಿತ್ರ. ಅದನ್ನೇ ಹರಿಶ್ಚಂದ್ರ ತಾರಾಮತಿಯರ ಪ್ರಲಾಪ ಅಂತ. ಅದ್ರ ಸಂಬಂಧ ಓದ್ಬಿಡ್ತಿದ್ವಿ. ಯಾಕೆ ನಿಂತಾರ, ಎದಕ್ ನಿಂತಾರ, ಏನಿದು ಪ್ರಲಾಪ ಅಂದ್ರೆ ಏನು, ಹಿಂಗ ಪ್ರತಿ ಒಂದು ಚಿತ್ರನೇ ನಮಗ್ ಅರ್ಧ ಕಥೆ ಹೇಳ್ತಿತ್ತು. ಮತ್ತ ಹೊಸ ಒಂದು ವರ್ಡ್ಗಳು ಬಂದಾಗ, ಪದಗಳು ಬಂದಾಗ ಅದ್ರ ಬಗ್ಗೆ ನಾವು ಡಿಕ್ಷನರಿ ನೋಡ್ತಿದ್ವಲ್ಲ. ಅವೆಲ್ಲ ನಾವು ಕನ್ನಡ ಜಾಣ ತನಕ ನಾವೆಲ್ಲ ಒಳಗಿನವೆಲ್ಲ ನಾವು ನೋಡ್ಕೊಂಡಿವೆಲ್ಲ ಶಬ್ದಗಳನ್ನು. ಅಂದ್ರೆ ನಾವ್ ಈಗ ಒಟ್ಟಾರೆ ಅಂತಂದ್ರೇನು, ಈಗ ಇಲ್ಲೇ ಒಂದ್ ಜೋಕ್ಸ್ ಬರ್ತದ. ಒಬ್ಬ ಮಗ ಫೇಲ್ ಆಗಿರ್ತಾನ, ಮಗ ಫೇಲ್ ಆಗೋಣಾನೆ, ಏಯ್ ಪುಟ್ಯ ನಿನಗೇನು ಸ್ವಲ್ಪ ಬುದ್ಧಿ ಗಿದ್ದಿದೆ ಇಲ್ಲ, ಆ ಇದ್ರಿಗಿನ್ ಮನಿ ಶೋಭಾ ಹ್ಯಾಂಗ್ ಮಾಡ್ಯಾಳ ನೋಡು, ಆಕಿನ್ ನೋಡ್ ಅಂತ ನಾ ವರ್ಷ ಗಟ್ಲೆ ಹೇಳಿನಿ. ಇಲ್ಲಪ್ಪ ಆಕಿನ್ ನೋಡಿ ಹಿಂಗಾಗ್ಯದ. ಅಲ್ಲ, ಆ ಹುಡುಗರು ಆ ರೀತಿ ಹುಡುಗರು ಅವ ಇಲ್ಲಂತಿಲ್ಲ, ಅದಕ್ಕೆ ಅದನ್ನ ಹೇಳ್ತಿರ್ತಾರ. ಮತ್ತೇನ್ ಈಗಂತೂ ಮೊಬೈಲ್ ಕಾಲಲ್ಲ, ಆ ಮೊಬೈಲ್ ಕಾಲದಿಂದ ಎಷ್ಟು ಅಭ್ಯಾಸ ಮಾಡ್ತಾರೋ. ಮೊಬೈಲ್ ಕಾಲ, ಆನ್ಲೈನ್ ಶಿಕ್ಷಣ ಹಿಂಗ ಓದು ಮುಂದೆ ಏನಾರ ನೆನಪಾತಂದ್ ಮತ್ ಮೊಬೈಲ್ ಆನ್ ರೀ. ಮೊಬೈಲೇ ಗುರುಗಳು, ಮೊಬೈಲೇ ತಂದೆ ತಾಯಿ, ಎಲ್ಲ ಮೊಬೈಲ್ ಆಗ್ಬಿಟ್ಟ. ಅದಕ್ಕೆ ಏನದಲ್ಲ, ಇದು ಮೊಬೈಲ್ ಅನ್ನೋದು ಸರ್ಕಾರವನ್ನೇ ಮಾಡಬೇಕು. ಇಷ್ಟು ವಯಸ್ಸಿನ ತನಕ ಮೊಬೈಲ್ ಕಡ್ಡಾಯವಾಗಿ ಕೊಡ್ಲಾಗುವುದಿಲ್ಲ. ಮಕ್ಕಳು ಓದ್ತಾರೆ, ಹೌದಲ್ಲ. ಈಗೇನು ರಿಸಲ್ಟ್ ಪಾಸ್ ಆದ್ಕೊಳ್ಳೆ ಆಮೇಲೆ ಪೇಡೆದವ್ರದೊಂದು ಸುದ್ದಿನೇ ನೋಡ, ಧಾರವಾಡ ಪೇಡೆ, ಲೈನ್ ಫೇಡೆ, ಮಿಶ್ರಾ ಫೇಡೆ, ಈ ಐನಾಪುರ ಫೇಡೆ, ಆ ಫೇಡೆ ಈ ಫೇಡೆ ಅನ್ಕೋತು ತರುದು ಫೇಡೆ ಹಂಚೋದು. ಒಂದು ಖುಷಿ ಸಿಹಿ ಹಂಚುದು. ಮತ್ತೆ ಮಂದಿನ ಪಾಸ್ ಆಗ್ಯಾರ, ಬರೀ ಪಾಸ್ ಅಂತ ಹೇಳ್ತಿ, ಸಿಹಿ ಕೊಡಂಗಿಲ್ಲ. ನಿಮ್ಮೋಗ ಹೇಳಿ ಮನಿಗೆ ಹೋಗಿ ಪೇಡೆ ತಗೊಂಬ, ಅವ ಮತ್ ಹಿಂಗ ಅಂದಾಳ ನೋಡು, ಆಂಟಿ ಇದ್ರ ಹಿಂಗ ಅಂದಾರ ನೋಡು, ಮೌಸಿ ಹಿಂಗ ಅಂದಾರ ನೋಡು, ಪೇಡೆ ತಗೊಂಡು ಹೋಗುದ. ಒಂಥರ ರಿಸಲ್ಟ್ ಒಳ್ಳೇದಾಗ್ಲಿಕ್ಕತ್ತದ. ಮತ್ ಈ ರೀತಿ ಏನದ, ಇವು ನಮ್ಮ ಕ್ವಶನ್ ಪೇಪರ್ ಬಹಳ ಸರಳತೆ ಕಂಡಾವ್ರಿ. ಮತ್ತ ಅದ್ರ ಜೊತೆಗೆ ಈಗಿನ ಮತ್ತಿನ್ ಕಂಪ್ಯಾರಿಸನ್ ಒಳಗ್ ನೋಡೋದಾದ್ರಿ, ಬಾಜುಮಣಿದವ್ರ ಅಂತ ಹೇಳಿದ್ರಲ್ಲ, ಈಗ ಬಾಜುಮಣಿದವ್ರು ಕಂಪೇರ್ ಮಾಡ್ಬಾರ್ದು. ನೋಡು ನನ್ನ ಮಗ ಎಷ್ಟ್ ಮಾಡ್ಯಾನ, ನೀ ಎಷ್ಟ್ ಮಾಡಿ ಮಾಡಬಾರ್ದು. ಹುಡುಗರೊಳಗ ತಾರತಮ್ಯ ಹುಟ್ಟಿ ಬಿಡ್ತದ. ಕೆಲವು ಮಂದ ಬುದ್ಧಿನೇ ಇರ್ತಾವ, ಅವ್ರದ್ದು ಅಭಿರುಚಿ ಬೇರೆ ಇರ್ತದ. ಅವ್ರ ಅಭಿರುಚಿ ಬೇರೆ ಇರ್ತದ.
ಈಗ ಅವ್ರು ಪಾಸ್ ಆದ್ರೆ ಸಾಕಲ್ಲ. ಪಾಸ್ ಆದ್ರೆ ಸಾಕಿರ್ಲ. ಹಾ? ಈಗಂತೂ ಸರ್ಕಾರನೇ ಮಾಡ್ಬಿಟ್ಟೆ. 30 ತಗೊಂಡ್ರೆ ಮುಗೀತು 100ಕ್ಕೆ. ಹೌದೌದು. ಆಮೇಲೆ ಎಲ್ಲ ಟಿಕ್ ಹಾಕು, ಕಣ್ಣು ಮುಚ್ಚಿ ಅಲೆಯಲ್ಲಿ ಟಿಕ್ ಹಾಕಿದ್ರೆ 30 ಇದ್ದೇ ಇರ್ತಾವ. ಸ್ವಲ್ಪ ಓದಿದ್ದಂದ್ರೆ ಎಲ್ಲ ತಿಳಿದೇ ಬಿಡ್ತದ್ರಿ ಅದ್ರೊಳಗೆ. ತಿಳಿದೇ ಬಿಡ್ತದ. ಅತಿ ಸರಳತೆ ಆಗ್ಯದ. ಆದ್ರೂ ನಾವೇನಂತೀವಿ, ಜಗತ್ ಹೆಂಗ್ ನಮ್ದು ಬದಲಾವಣೆ ಬರ್ತದ ಹಂಗ ನಮ್ಮೊಳಗೂ ಪರಿವರ್ತನೆ. ನಾವು ಓದ್ಬೇಕ್ರಿ. ಮತ್ತೆ ಎಷ್ಟು ಸುಲಭ ಆಕೋತ ಹೋಗ್ತದಲ್ರಿ, ಅಷ್ಟು ಮನುಷ್ಯನ ಜೀವನ ಕಠಿಣ ಆಗ್ತದೆ. ಯಾಕಂತಂದ್ರೆ ಎಷ್ಟು ಯಾವ್ದೆಲ್ಲ ನಮಗ್ ಕೈಗೆ ಸಿಗ್ತದ ಅಂತ ಅನಿಸ್ದಾಗ ನಾವು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಕ್ ನೋಡ್ತೀವಿ. ಶಿಕ್ಷಣ ಅದು ಕಷ್ಟದಿಂದ ನಾವು ಕಲಿಬೇಕು, ಇಷ್ಟದಿಂದ ಕಲಿಬೇಕು. ನಿಮ್ಮ ಟೈಮ್ದಾಗ ಆಗಿರ್ಲಿ, ನಮ್ ಟೈಮ್ದಾಗೂ ಒಂದ್ ರೀತಿಯಿಂದ ಓಕೆ ಐತ್ರಿ. ಆದ್ರೆ ಈಗಂತೂ ಬಹಳ ಅಂದ್ರೆ ಬಹಳ ಸರಳ ಆಗ್ಯದ. ಹೌದ್ರಿ. ಮತ್ತೆ ಈಗಿನ ಹುಡುಗರು ಹುಷಾರ್ ಬಾಳವನು ಬಾಯ್ ಬರ್ತ ಅವ್ ಬಂದ್ಕೊಳ್ಳಿ ಏನ್ ಸುದ್ದಿ ಅರ್ಥ ಕಲ್ತ್ ಬಂದಿರ್ತಾವ. ಈ ಮಾಡರ್ನ್ ಟೆಕ್ನಾಲಜಿ ಒಳಂತ ಅವ್ ಮುಂದವ ನೋಡ್. ಅಲ್ ಕಾಕ, ಈಗ ಹುಷಾರಂದ್ರ ಈಗ ಶಿಕ್ಷಣದೊಳಗ್ ಹುಷಾರ್ ಅದಾರ್ರಿ, ಸಂಸ್ಕಾರ ಒಳಗ್ ಫೇಲ್ ಆಗತ್ತಾರ. ಸಂಸ್ಕಾರ ಇಲ್ಲೇ ಇಲ್ಲ, ಜೀರೋ. ಅದೇ ಶಿಕ್ಷಣ ಸಂಸ್ಕಾರ ಇಲ್ಲ. ಹೌದ್ರಿ. ಈಗ ಇದೇ ಮೊಬೈಲ್ ನನಗೇನು ಬರೀ ಒಂದ್ ಕಾಲ್ ಮಾಡ್ಲಿಕ್ಕೆ ಬರ್ತದ, ವಾಟ್ಸ್ಆಪ್ ಯೂಸ್ ಮಾಡ್ಲಿಕ್ಕೆ ಬರ್ತದೆ. ನನ್ನ ಮಗ ಇದ್ರೊಳಗಿನ ಹಲವಾರು ವಿಧಾನ ಬಗ್ಗೆ ನಮಗ್ ಹೇಳ್ತಾನೆ. ನಮ್ದೇನಾರ ಕೈ ತಪ್ಪಾಗಿದ್ರೆ 1 ನಿಮಿಷ ಚೆಕ್ ಅಂತ ಮಾಡ್ಕೊಡ್ತಾನೆ, ಇಲ್ಲಿ ತಾ ಅಂತಾನೆ. ಆ ಸಿಸ್ಟಮ್ನೇ ತಲೆಯೊಳಗೆ ಹಾಕೊಂಡಾರ ನೋಡಿ. ಇಲ್ಲ, ಶಿಕ್ಷಣ ಬೇಕ್ರಿ. ಶಿಕ್ಷಣಕ್ಕೆ ಶಿಕ್ಷಣದೊಳಗು ಎಲ್ಲಾರು ಮುಂದುವರೆದಾರ, ಅಷ್ಟೆಲ್ಲಾ ಶಾನೆ ಆಗ್ಯಾರ, ಈಗೆಲ್ಲ ಆಧುನಿಕವಾಗ್ಯಾರ. ಶಿಕ್ಷಣದ ಜೊತೆಗೆ ಸಂಸ್ಕಾರನು ಕಲಿತ್ರ ಇನ್ನೂ ಒಂದು ಸಮೃದ್ಧ ದೇಶ ಮಾಡ್ಲಿಕ್ಕೆ ಇದು ಪೂರಕ ಆಗ್ತದೆ. ಅಲ್ಲ, ಈ ರಿಸಲ್ಟ್ ಅಂತೂ ಬೇಕೇ ಬೇಕಾ. ಪರಿಣಾಮ ಅಂತೀವಿ ನಾವು. ಓದಿದ್ದಕ್ಕೆ ಏನು ಓದಿದ 1 ವರ್ಷ ಆದಿಂದ ಎಲ್ಲಾ ಪರೀಕ್ಷೆಗಳಿಗೂ ಇದ್ದೇ ಇರ್ತದೆ. ಅದರೊಳಗೆ ನಾವು ಸಂಪೂರ್ಣತೆ ಇಟ್ಟು ಅದೇ ಹೇಳ್ತಾರೆ ಅಲ್ಲಿ ಫಲಿತಾಂಶ ನಾವ್ ಎಷ್ಟ್ ಕಲ್ತೀವಿ ಅನ್ನೋದ್ರ ಬಗ್ಗೆ ಅದೊಂದು ಕನ್ನಡಿ ಇದ್ದಂಗ್ರಿ. ಹೌದು. ಮತ್ತೆ ಎಷ್ಟು ಬಂತು ತೃಪ್ತಿ ಪಡಬೇಕು. ಯಾಕಂದ್ರೆ ನೀನೇ ಮಾಡಿದ್ದು, ನೀ ಎಷ್ಟು ಓದಿರ್ತಿ ಅಷ್ಟೇ ನೀನು ಗಳಿಸಿ. ಆಮೇಲೆ ನೀನು ಬೇಕಾತು ಮುಂದಿನ ವರ್ಷ ಇಂಪ್ರೂವ್ಮೆಂಟ್ ಮಾಡ್ಕೋಲ್ಲ. ಅಷ್ಟೇ ಒಂದು ನಮ್ ಜೊತೆನೆ ಸ್ಪರ್ಧೆ ಮಾಡ್ಕೊಂಡು ನಾವೇ ಇನ್ನೂ ಸ್ವಲ್ಪ ಮಾಡ್ಕೋಬೇಕು ಜಾಸ್ತಿ. ಅದ್ರಲ್ಲಿ ನಮ್ಮ ಫಲಿತಾಂಶ ನಮಗೊಂದು ಪ್ರಶ್ನಾರ್ಥಕ ಆಗ್ತದಲ್ಲ, ಅದ್ರ ಉತ್ತರ ಮುಂದಿನ ಪರೀಕ್ಷೆದೊಳಗೆ ಕೊಟ್ಬಿಡುದು. ಹೌದೌದು. ಸಂತೋಷದಿಂದ. ಮತ್ತೆ ಮನಿ ಒಳಗೂ ಸಹಕಾರ ಕೊಡೋದು, ಹುಮ್ಮಸ್ಸು ಕೊಡೋದು. ಯಾವ ಪೇರೆಂಟ್ಸ್ ಮಕ್ಕಳಿಗೆ ಬೈಬಾರ್ದು. ಎಷ್ಟೆಲ್ಲ ಮಹಾನ್ ವ್ಯಕ್ತಿಗಳು ಏನು ಸಣ್ಣ ಇದ್ರೊಳಗೆಲ್ಲ ಫೇಲ್ ಆದವ್ರು ಆಗಿರ್ಬಹುದು, ಫೇಲ್ ಆದವರೇ ಇದ್ದಾರೆ, ಜೀವನದಾಗ ಗೆದ್ದಾರೆ. ಅವರು ಜೀವನ ಗೆದ್ದಾರೆ, ಬಹಳ ಮಂದಿ ಜೀವನ ಗೆದ್ದಾರೆ. ಅದಕ್ಕೆ ಏನದಲ್ಲ, ಈ ರಿಸಲ್ಟ್ ಅನ್ನೋದು ಬಹಳ ಮಹತ್ವ ಕೊಡಬಾರ್ದು. ಅಂದ್ರೆ ಅವರು ಅದೇ ಜೀವನ ಅಲ್ಲ, ಅದೇ ಜೀವನ ಬೇರೆ, ಪರೀಕ್ಷೆ ಬೇರೆ. ಅದೊಂದು ಪರೀಕ್ಷೆ ಮಾಡೇಬೇಕು ಅಂತ ಮಾಡ್ತಾರೆ. ಮುಂದಿನ ವರ್ಷಕ್ಕೆ ಹೋಗ್ಬೇಕು, ಅವ ಏನ್ ಓದ್ಯಾನ, ಏನ್ ಮಾಡ್ಯಾನ, ಇದಕ್ ಬೇಕು. ಅವ್ರವ್ರ ಫಲವಾಗಿ ಓದಿದ್ದು ಪ್ರಕಾರ, ಬುದ್ಧಿಮತ್ತೆ ಪ್ರಕಾರ, ಅವನ ಶ್ರಮದ ಪ್ರಕಾರ, ಅವನ ಸಾಧನೆ ಪ್ರಕಾರ ಫಲಿತಾಂಶ ಇದ್ದೇ ಇರ್ತದ. ಆಮೇಲೆ ಶ್ರಮ ಪಡ್ಬೇಕು, ಅದನ್ನ ಇಷ್ಟಪಟ್ಟು ಓದ್ಬೇಕು, ಕಲಿಬೇಕು, ತಿಳ್ಕೊಂಡು ಓದ್ಬೇಕು. ಅಷ್ಟೇ, ತಿಳ್ಕೊಂಡು ಓದ್ಬೇಕು. ಕಿಟಪ್ಪ ಏನ್ ಬರ್ಲಿ ಏನಿದ್ರೆ ಏನಿಂದ್ರಿ ಚಾ ಮಾಡಿದ್ದದ್ರಿ. ಚಾ ಮಾಡ್ಕೊಡ್ತೀವಿ, ಚಾ ಕೊಡು. ಚಾ ಜೋಡಿ ಹಂಗ ಒಂದ್ ಸ್ವಲ್ಪ ಇಲ್ಲೇ ಕುಂತ್ ಹೋಗ್ರಿ. ಈಗ ಬಿಸಿಲು ಬಾಳದಪ್ಪ, ಇನ್ನೂ ಬಿಸಿಲು ಬಾಳ ಬೀಗುತ್ತ ಅಂತ ಹೇಳ್ಯಾರ. ತಗೋರಿ ಕಾಕ ಹಿಡ್ದು ಹಾಕೋದು ಬಾಳ ಕಠಿಣ ಅದ ಮನ್ಯಾಗ. ಕರೀರಿ, ಬಾಳ ಬಿಸಿಲದ. ತಗೋರಿ ದಿನ ವಾಟ್ಸಾಪ್ದಾಗ ಅಷ್ಟ್ ಬಿಸಿಲು ಬೀಳ್ತದ, ಇಷ್ಟು ಬಿಸಿಲು ಬೀಳ್ತದ. ಅವು ಮುಂಜಾಗ್ರತೆಗಾಗಿ ಎಷ್ಟೊಂದು ವಿಷಯಗಳು ಬರ್ತಾವ. ಹೌದಲ್ಲ? ಅಲ್ಲ, ನಾವು ಅದನ್ನ ಪಾಲಿಸ್ಬೇಕಲ್ಲ. ನಮಗಾಗಿ ಆ ವಿಷಯಗಳು ಇರ್ತಾವ. ಬರೀ ನಮ್ದೇ ಅನ್ನೋದು ನಾವು ನೋಡ್ಕೋಬಾರ್ದು. ಚಲೋ ಆಗ್ಯದ, ಚಾ ಚಲೋ ಆಗ್ಯದ, ಇದು ಚಲೋ ಆಗ್ಯದ. ಕಿಟಪ್ಪ ಬರ್ಲಿ ಅಂದ್ರೆ ಒಂದ್ ಸ್ವಲ್ಪ ಕೂತ್ ಹೋಗ್ಲಿ. ವೆಲ್, ಇದುವರೆಗೂ ಕೇಳಿದಿರಿ ಪರೀಕ್ಷಾ ಫಲಿತಾಂಶ ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನಮ್ಮ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.